ಪದೇ ನಾನು ಅವಳ ಜ್ಞಾನ ತಪ್ಪಿಸ್ದೆ. ಒಂದ್ ಜಾಗದಲ್ಲಿ ಕರ್ಕೊಂಡು ಹೋಗಿಟ್ಟಿದ್ದೆ, ಆದ್ರೆ ಎಷ್ಟೊತ್ತಾದ್ರೂ ಅವಳು ಜ್ಞಾನನೇ ಬರ್ಲಿಲ್ಲ. ನೀರ್ ಹಾಕಿದ್ರೆ ಜ್ಞಾನ ಬರ್ಬೋದು ಅಂತ ನೀರ್ ತರಕ್ ಹೋಗಿದ್ದೆ. ಆಮೇಲೆ ಬಂದು ನೋಡಿದ್ರೆ ಸೂಜಿ ಮಾಯ ಆಗೋಗಿದ್ಲು. ಅವಳನ್ನ ಬೆಂಗಳೂರು ಮೂಲೆ ಮೂಲೆ ಎಲ್ಲ ಹುಡುಕ್ತೆ ಅಮ್ಮ. ಎಲ್ಲಿ ಹುಡುಕಿದ್ರು ಸೂಜಿ ಸಿಗ್ಲೇ ಇಲ್ಲ. ಅವಳು ಹೇಗಿದ್ದಾಳೋ, ಎಲ್ಲಿದ್ದಾಳೋ? ಒಂದು ವೇಳೆ ಸೂಜಿ ಸಿಕ್ಕಿದ್ರೆ ಕರ್ಕೊಂಡು ಹೋಗ್ತೀಯಾ? ಈ ಸಲ ನಾನು ಯಾಮಾರಲ್ಲಮ್ಮ. ಸೂಜಿ ಸಿಕ್ಕಿದ ತಕ್ಷಣ ಅವಳನ್ನ ನಾನು ಎದೆಗೆ ಹಚ್ಕೊಂಡು ಹೊರಟೋಗ್ತೀನಿ. ಸೂಜಿ ಎಲ್ಲಿದ್ದಾಳೆ ಅಂತ ನಿಮಗ್ ಗೊತ್ತಾ? ಎಲ್ಲೂ ಇಲ್ಲ, ಇಲ್ಲೇ ವಾರ್ಡಲ್ಲಿದ್ದಾಳೆ. ಆಯ್ತಮ್ಮ. ನಾನು ಹೇಳಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರಿಮ್ಮ. ಸರಿನಾ? ಹೋಗು. ಸೂಜಿ ಸೂಜಿ ಇಲ್ಲ, ಅವಳಿಗೆ ಆಪರೇಷನ್ ಆಗೋಕ್ ಮುಂಚೆ ನಾನು ಅವಳನ್ನ ನೋಡ್ಬೇಕು. ಒಂದ್ಸಲ ಅವಳ ಹತ್ರ ಮಾತಾಡ್ಬೇಕು. ಅವಳಿಗೆ ಆಪರೇಷನ್ ಆಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಅವಳ ಈ ಜನ್ಮದ ಋಣ ತೀರ್ ಹೋಗುತ್ತೆ. ನಾನು ಅವಳನ್ನ ನೋಡ್ಬೇಕು, ನೋಡ್ಬೇಕು. ಆಯ್ತು ಆಯ್ತು, ನಾನು ಆಸ್ಪತ್ರೆಗೆ ಹೋಗಿ ಅವಳು ಡಿಸ್ಚಾರ್ಜ್ ಆಗಿದ್ದಾಳ, ಏನು ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಬರ್ತೀನಿ. ಆಮೇಲೆ ತೀರ್ಮಾನ ಮಾಡೋಣ, ಆಯ್ತಾ? ಅಲ್ಲಿವರೆಗೂ ನೀನು ಸಮಾಧಾನದಿಂದ ಇರು. ಆಯ್ತು, ನಾನು ಸಮಾಧಾನ ಮಾಡ್ಕೋತೀನಿ. ನೀನು ಈಗಲೇ ಹೋಗಿ ನೋಡ್ಕೊಂಡ್ ಬಾ. ಹೋಗು. ಸೂಜಿ ಇಲ್ಲೇ ಇದ್ದಾಳಲ್ಲ, ಸೀರೆನೂ ಇಲ್ಲೇ ಇದ್ದಾನೆ. ಹಾಗಾದ್ರೆ ಕಮಲಿ ಎಲ್ಲ ಹೋದ್ಲು? ಹೆದರ್ಕೊಂಡು ಹೋಗ್ಬಿಟ್ಲು ಏನು? ಅಮ್ಮ, ಯಾಕಲ್ಲೇ ನಿಂತಿದ್ಯಾ? ಬಾಮ. ನನ್ನ ನಂಬಿ ನನ್ ಮಗುನ ನಿನ್ ಮಡ್ಲಕ್ ಹಾಕ್ತೆ ಕಣೆ. ಇನ್ಯಾವತ್ತೂ ನಿಮ್ ಕಣ್ಮುಂದೆ ಬರಲ್ಲ ಅಂತಾನು ಹೇಳಿದ್ದೆ, ಆದ್ರೆ ಬರ್ಬೇಕಾಯ್ತು. ಈಗ ಬಂದೆ. ಸೂಜಿ ನನ್ ಮಗಳು. ಸೂಜಿ ನನ್ನ ಮಗಳು, ನಿನ್ನ ಮಗಳಲ್ಲ. ನಿನ್ನ ಮಗು ಆವತ್ತೇ ಸತ್ ಹೋಯ್ತು. ನನ್ ತಾಯಿ ಆಗ್ತಿದ್ದೀನಿ ಇನ್ನೂ ಸಂತೋಷ ಒಂದ್ ಕಡೆ, ಇನ್ನೊಂದ್ ಕಡೆ ನನ್ನ ಪ್ರಾಣ ಸ್ನೇಹಿತನ ಕಳ್ಕೊತಿದ್ದೀನಲ್ಲ ಅಂತ ಭಯ ಶುರುವಾಯ್ತು. ಹೇಗಾದ್ರೂ ಮಾಡಿ ನಿನ್ನ ಉಳಿಸ್ಕೋಬೇಕು ಅನ್ನೋ ಆಸೆಲಿ ನನ್ನ ಮಗುನ ನಿನ್ನ ಮಗು ಅಂತ ತೋರಿಸ್ತು. ಆಗ ನಿನಗ ಮಗುನ್ ಸಾಕೋ ಚೈತನ್ಯ ಇರ್ಲಿಲ್ಲ. ನಿನ್ನ ಕೈಯಿಂದ ಸಾಕೋಕ್ಕಾಗಲ್ಲ ಅನ್ನೋ ಭರವಸೆಲೆ ಆವತ್ ನಾನು ಆ ಕೆಲಸ ಮಾಡಿದ್ದು. ಊರಿಗೆ ಹೋಗ್ತಿದ್ದೀನಿ. ಸೂಜಿ ಅವ್ರ ಮೊಮ್ಮಕ್ಕಳು ಅಂತ ನಿಮ್ಮ ಅಪ್ಪ ಅಮ್ಮಂಗೆ ಸತ್ಯ ಹೇಳ್ತೀನಿ. ಆದಷ್ಟು ಬೇಗ ಸೂಜಿ ಸರಿ ಹೋಗಿ ನಿಮ್ ಜೊತೆ ಇರೋ ಹಾಗಾಗ್ಲಿ. ಬರ್ತೀನಿ. ನೀನು ಹುಷಾರಾಗಿದ್ಯಾ, ಆದ್ರೆ ಜಾಸ್ತಿ ಶ್ರಮ ತಗೊಳ್ಳೋ ಹಾಗಿಲ್ಲ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಿನ್ಗೊಂದು ಸಣ್ಣ ಆಪರೇಷನ್ ಇದೆ. ಅಲ್ಲಿವರೆಗೂ ನೀನು ಚೆನ್ನಾಗಿ ರೆಸ್ಟ್ ತಗೊಳ್ಬೇಕು. ನಾನು ನಿನ್ ಜೊತೆಲೇ ಇರ್ತೀನಿ ಸೂಜಿ, ನಿಂಗೇನು ಆಗಲ್ಲ. ಆಪರೇಷನ್ ಹೀಗೆ ಅಲ್ಲ ಪುಟ್ಟ. ಆಪರೇಷನ್ ಮಾಡಿಸ್ಕೊಳ್ಳೋಕೆ ನಿನಗಿನ್ನೂ ಶಕ್ತಿನೇ ಇಲ್ವಂತೆ. ಅದಕ್ಕೆ ನೀ ಚೆನ್ನಾಗಿ ತಿಂದು ಉಂಡು ಶಕ್ತಿ ತಗೋ, ಆಮೇಲೆ ಆಪರೇಷನ್ ಮಾಡಿಸೋಣ.